ಸೊ ನೋಡಿ, ಯೂಟ್ಯೂಬ್ಗೆ ಕಾಲಿಟ್ಟಿದ್ದು ನನ್ನ ಜೀವನ ಬದಲಾಗೋಗಿದೆ. ನೀವೇನಾದ್ರೂ ಕಾರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ 10 ಪಾಯಿಂಟ್ಗಳನ್ನ ಮರಿದೇ ಚೆಕ್ ಮಾಡಿ. The destination is on your left. ಅಕಸ್ಮಾತ್ ನೀವು 10 ಪಾಯಿಂಟ್ಗಳನ್ನ ಇವಾಗ ಚೆಕ್ ಮಾಡಲಿಲ್ಲ ಅಂದ್ರೆ ಕೊನೆಯಲ್ಲಿ ಅಯ್ಯೋ ಈ ಕಾರ್ನ ಯಾಕೆ ತಗೊಂಡೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬರಬಾರ್ದು. ಎಸ್ಪೆಷಲಿ 10ನೇ ಪಾಯಿಂಟ್ ಇದೆಯಲ್ಲ, ವೆರಿ 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 ಇಂಪಾರ್ಟೆಂಟ್. ಸೊ ನೀವೀಗ ಕಾರ್ ತಗೊಳ್ಳೋದಕ್ಕೂ ಮುಂಚೆ ಕೆಲವು ಕ್ಲಾರಿಟಿ ನಿಮಗೆ ಇರಬೇಕು. ನಂಬರ್ 1 ಕ್ಲಾರಿಟಿ ಏನಂದ್ರೆ ಯಾವ ಟೈಪ್ ಆಫ್ ಕಾರ್ನ ತಗೋತೀರಾ. ಹ್ಯಾಚ್ ಬ್ಯಾಕ್ ಹೋಗ್ತೀರಾ, ಸೆಡಾನ್ ಹೋಗ್ತೀರಾ, SUV ಹೋಗ್ತೀರಾ, MUV ಹೋಗ್ತೀರಾ. ಈ ಕ್ಲಾರಿಟಿ ಬಂತಾ. ಸೆಕೆಂಡ್ ಕ್ಲಾರಿಟಿ ಏನು, ಹೊಸ ಕಾರ್ ಹೋಗ್ತೀರಾ, ಸೆಕೆಂಡ್ ಹ್ಯಾಂಡ್ ಹೋಗ್ತೀರಾ. ಇದೆರಡು ಕ್ಲಾರಿಟಿ ಬಂದ ಮೇಲೆ ನೆಕ್ಸ್ಟ್ ಈ 10 ಪಾಯಿಂಟ್ಗಳನ್ನ ಮರಿದೇ ಚೆಕ್ ಮಾಡಿ. ಪಾಯಿಂಟ್ ನಂಬರ್ 1, ಬಜೆಟ್ ಅಂಡ್ ವ್ಯಾಲ್ಯೂ ಫಾರ್ ಮನಿ. ಸಪೋಸ್ ನೀವೊಂದು SUV ತಗೋಬೇಕು ಅಂತ ಅನ್ಕೊಂಡಿದ್ರ, ಅದು ಹೊಸ ಕಾರ್ ತಗೋಬೇಕು ಅಂತ ಅನ್ಕೊಂಡಿದ್ರ. ಈಗ ಆ ಹೊಸ ಕಾರಲ್ಲಿ ಅಷ್ಟೊಂದು ಬ್ರಾಂಡ್ಸ್ ಗಳಿದೆ. ಯಾವ ಬ್ರಾಂಡ್ಗೆ ಹೋದ್ರೆ ನೀವು ಕೊಟ್ಟಂತ ದುಡ್ಡಿಗೆ ವ್ಯಾಲ್ಯೂ ಸಿಗುತ್ತೆ, ನೀವು ಕೊಟ್ಟಂತ ದುಡ್ಡಿಗೆ ತಕ್ಕಂತೆ ಫೀಚರ್ಸ್ ಸಿಗುತ್ತೆ, ಅದನ್ನ ಚೆಕ್ ಮಾಡಬೇಕು. ಈ ಸೀಕ್ರೆಟ್ ಯಾರು ಹೇಳಿರಲ್ಲ, ಬಟ್ ಆದ್ರೂ ಲೆಟ್ ಮಿ ಟೆಲ್ ಯು, ಯಾವುದೇ ಪ್ರಾಡಕ್ಟ್ ಓನರ್ಗಳು ಕಾರ್ ಆಗ್ಲಿ ಏನೇ ಆಗ್ಲಿ ಯಾವ್ದಾದ್ರು ಒಂದನ್ನ ಸೇಲ್ ಮಾಡಬೇಕು ಅಂದ್ರೆ ಅವ್ರು ಫಸ್ಟ್ ಅನಲೈಸ್ ಮಾಡೋದು ಒಂದು ಕಂಟ್ರಿನಲ್ಲಿ ನಂಬರ್ ಆಫ್ ಕಸ್ಟಮರ್ಸ್ಗೆ ಏನನ್ನ ಪ್ರಿಯಾರಿಟಿಯಾಗಿ ನೋಡ್ತಾರೆ ಅಂತ ಅನಲೈಸ್ ಮಾಡ್ತಾರೆ. ಅದೇ ರೀತಿ ಇಂಡಿಯಾ ಮಾರ್ಕೆಟ್ ನ ಅನಲೈಸ್ ಮಾಡಿರೋ ಪ್ರಕಾರ ಇಂಡಿಯನ್ ಕಸ್ಟಮರ್ಸ್ ಆರ್ ಪ್ರೈಸ್ ಸೆನ್ಸಿಟಿವ್ ಅಂತಾರೆ. ಅಂದ್ರೆ ದುಡ್ಡಿಗೆ, ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಅಂತ ತುಂಬಾ ಬಿಸ್ನೆಸ್ ಓನರ್ಸ್ಗಳು ಅನಲೈಸ್ ಮಾಡಿರೋದು. ಪಾಯಿಂಟ್ ನಂಬರ್ 2, ಫ್ಯೂಯಲ್ ಟೈಪ್ ಅಂಡ್ ಫ್ಯೂಯಲ್ ಎಫಿಷಿಯನ್ಸಿ. ಸಪೋಸ್ ನಾನು ಮೊದಲು ಹೇಳ್ದಂಗೆ SUV ತಗೊಂತಾ ಇದ್ದೀರಾ ಅಂಡ್ ಈ ಬ್ರಾಂಡ್ ಅಂತ ಫಿಕ್ಸ್ ಆಗಿದ್ದೀರಾ. ಅದಾದ್ಮೇಲೆ ನೀವು ಪೆಟ್ರೋಲ್ಗೆ ಹೋಗ್ತೀರಾ ಅಥವಾ ಡೀಸೆಲ್ಗೆ ಹೋಗ್ತೀರಾ. ಪೆಟ್ರೋಲ್ ಅಲ್ಲಿ ನೀವು ಆಟೋಮೆಟಿಕ್ ಹೋಗ್ತೀರಾ. ನೀವು ನೋಡಿದ್ರೆ ಆಟೋಮೆಟಿಕ್ಕು, ಇಲ್ಲಿ ನಿಮಗೆ ಜಸ್ಟ್ ಎಕ್ಸಲೇಟರ್ ಮತ್ತೆ ಬ್ರೇಕ್ ಅಷ್ಟೇ ಇರುತ್ತೆ. ಏನಂತಾರೆ ಆಟೋಮೆಟಿಕ್. ಸೂಪರ್, ವೆರಿ ಗುಡ್. ನನ್ನ ಜೊತೆಗೆ ನೋಡಿ ಒಬ್ಬ ಹೊಸ ಯೂಟ್ಯೂಬರ್ ಇದ್ದಾರೆ. ನೆಕ್ಸ್ಟ್ ನೀನೆಲ್ಲ ಯೂಟ್ಯೂಬರ್. ಹೈಫೈ ಕೊಡು. ಹೈಫೈ. ಗೇರ್ ಇರೋದಕ್ಕೆ ಹೋಗ್ತೀರಾ, ಡೀಸೆಲ್ ಅಲ್ಲೂ ನೀವು ಗೇರ್ ಇರೋದಕ್ಕೆ ಹೋಗ್ತೀರಾ, ಆಟೋಮೆಟಿಕ್ ಹೋಗ್ತೀರಾ, ಅದನ್ನ ನೀವು ಕ್ಲಾರಿಟಿ ತಗೋಬೇಕು. ನೀವು ಗೇರ್ ಓಡಿಸಿರೋರಿಗೆ ಗೇರ್ಲೆಸ್ ಓಡಿಸ್ಬೇಕಾದ್ರೆ ಇದೊಂದು ಲೆಫ್ಟ್ ಯೂಸ್ ಮಾಡಬಾರ್ದು ಅಂತ ಇದೆ. ಆ್ಯಕ್ಚುಲಿ ಒಂದೇ ಕಾಲಲ್ಲೇ ಡ್ರೈವ್ ಮಾಡಬೇಕು, ಎಕ್ಸಲೇಟರ್ ಮತ್ತು ಬ್ರೇಕ್ ಎರಡು. ಬಟ್ ಕೆಲವರು ಎರಡನ್ನೂ ಯೂಸ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದೇರ್ ಕಂಫರ್ಟಬಿಲಿಟಿ. ಅದನ್ನು ಕ್ಲಾರಿಟಿ ತೊಗೊಂಡ್ಮೇಲೆ ಫ್ಯೂಯಲ್ ಎಫಿಷಿಯನ್ಸಿ ಎಷ್ಟು ಕೊಡುತ್ತೆ, ಈಗ ನೀವು ಸಿಟಿ ಡ್ರೈವ್ ಮಾಡಿದಾಗ ಎಷ್ಟು ಕಿಲೋಮೀಟರ್ ಬರುತ್ತೆ, ಲಾಂಗ್ ಡ್ರೈವ್ ಮಾಡಿದಾಗ ಎಷ್ಟು ಕಿಲೋಮೀಟರ್ ಬರುತ್ತೆ. ಬಟ್ ಅವ್ರು ಸ್ಪೆಸಿಫೈ ಮಾಡಿರುವಂಥ ಮೈಲೇಜ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ದಟ್ ಈಸ್ ಆಕ್ಚುಲಿ ಟ್ರೂ. ಅಂಡ್ ಜಾಸ್ತಿ ಮೈಲೇಜ್ ಕೊಡುವಂಥ ಕಾರ್ ಏನಿರುತ್ತೆ ಆ ಕಾರ್ದು ಬಾಡಿ ವೆಯ್ಟ್ ಕಮ್ಮಿ ಇರುತ್ತೆ. ಬಾಡಿ ವೆಯ್ಟ್ ಜಾಸ್ತಿ ಆದಷ್ಟು ಎಂಜಿನ್ಗೆ ವೆಯ್ಟ್ ಬೀಳುತ್ತೆ ಅಂಡ್ ಆ ಎಂಜಿನ್ ಮೂವ್ ಆಗೋದಕ್ಕೆ ಜಾಸ್ತಿ ಫ್ಯೂಯಲ್ನ ಕನ್ಸ್ಯೂಮ್ ಮಾಡುತ್ತೆ. ಜಾಸ್ತಿ ಫ್ಯೂಯಲ್ ಕನ್ಸ್ಯೂಮ್ ಮಾಡಿದ್ರೆ ಮೈಲೇಜು ಡ್ರಾಪ್ ಆಗುತ್ತೆ. 3ನೇ ಪಾಯಿಂಟ್, ಪರ್ಫಾರ್ಮೆನ್ಸ್ ಅಂಡ್ ಹ್ಯಾಂಡ್ಲಿಂಗ್. ಈಗ ನೀವು ಕಾರ್ ತಗೊಂಡಿದ್ದೀರಾ, ಕಾರ್ ತಗೊಂಡ್ಮೇಲೆ ಅದ್ರೊಳಗಡೆ ಯಾವ ಎಂಜಿನ್ ಇದೆ, ಎಂಜಿನ್ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅಂತ ಒಂದು ಬೇಸಿಕ್ ನಾಲೆಡ್ಜ್ ನ ತಿಳ್ಕೊಂಡು ಹೋಗ್ಬೇಕು. ಅಂಡ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಸಪೋಸ್ ನೀವೇನಾದ್ರೂ ಗೇರ್ ಗಾಡಿ ತಗೊಂಡ್ರಿ ಅಥವಾ ಆಟೋಮೆಟಿಕ್ ಗಾಡಿನ ತಗೊಂಡ್ರಿ, ಗೇರ್ ಗಾಡಿ ತಗೊಂಡಾಗ ನಿಮ್ಗೆ ಡ್ರೈವ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ, ಸಿಟಿನಲ್ಲಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ, ಸಿಟಿಯಿಂದ ಆಚೆಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ, ನೀವು ಜಾಸ್ತಿ ಸಿಟಿ ಒಳಗಡೆ ಓಡಾಡ್ತೀರಾ ಅಥವಾ ಲಾಂಗ್ ಡ್ರೈವ್ ಜಾಸ್ತಿ ಮಾಡ್ತೀರಾ, ಈ ಪರ್ಪಸ್ ಕೂಡ ಇಂಪಾರ್ಟೆಂಟ್. ಈಗ ಕಾರ್ ಟೈಪ್ ಅಲ್ಲಿ ಒಂದು ಡಿಫ್ರೆನ್ಸ್ ಹೇಳ್ತೀನಿ. ನಾನು ಆಲ್ಮೋಸ್ಟ್ 8 ರಿಂದ 9 ಬ್ರ್ಯಾಂಡ್ ಕಾರ್ಗಳನ್ನ ಓಡಿಸ್ತೀನಿ. ನಾನು ಕೂಡ ಕಾರ್ನ ತಗೋಬೇಕಾದ್ರೆ ನಾನು ಹೊಸ ತಗೋಬೇಕಾ ಸೆಕೆಂಡ್ಸ್ ತಗೋಬೇಕಾ ಅಂತ ಕೂಡ ಅನಲೈಸ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ನನಗೆ ಕಾರ್ನ ನಾನು ಕಲಿತಾ ಇದ್ದೆ. ಕಾರ್ ಕಲಿತಾ ಇರೋ ಕಾರಣಕ್ಕೆ ನಾನು ಹೊಸ ತಗೊಂಡು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಸುಮ್ಮನೆ ಅನ್ನೆಸರಿ ವೇಸ್ಟ್ ಆಫ್ ಮನಿ. ಸೊ ಕಾರ್ಗೆ ನೀವು ಎಷ್ಟೇ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರು ಇಟ್ಸ್ ಅ ಡಿಪ್ರಿಶಿಯೇಟಿಂಗ್ ಅಸೆಟ್. ನೀವು ಇವತ್ತು 20 ಲಕ್ಷ ಕೊಟ್ಟು ತಗೊಂಡಿದ್ರ ಅಂದ್ರೆ ವರ್ಷ ಅದ್ರದ್ದು ವ್ಯಾಲ್ಯೂ ಕಮ್ಮಿ ಆಗ್ತಾನೆ ಹೋಗುತ್ತೆ. ಸೊ ಅದೇ ಕಾರಣಕ್ಕೆ ನಾನು ಏನು ಯೋಚನೆ ಮಾಡಿದೆ, ಸೆಕೆಂಡ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೆಕೆಂಡ್ಸ್ಗೆ ಹೋಗೋದಕ್ಕೆ ಎಲ್ಲೆಲ್ಲಿ ತಗೋಬಹುದು ಅಂತ ನಾವು ನೋಡಿದಾಗ ಈಗ ಸ್ಪಿನ್ನಿನಲ್ಲಿ ಇದೆ, Cars24 ಅಲ್ಲಿ ಇದೆ, ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇದೆ. 4ನೇದು ನಾನೇನು ನೋಡ್ತಿದ್ದೆ, ಡೈರೆಕ್ಟ್ ಆಗಿ ಯಾರಾದ್ರೂ ಓನರ್ ಕಾಂಟ್ಯಾಕ್ಟ್ ಸಿಗ್ತಾರ ಅಂತ ನೋಡ್ತಿದ್ದೆ. ಡೈರೆಕ್ಟ್ ಆಗಿ ಓನರ್ ಯಾವ್ದು ಕಾಂಟ್ಯಾಕ್ಟ್ ಸಿಗಲಿಲ್ಲ. ಅಂಡ್ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಏನಾಗ್ತಿತ್ತು, ಜಾಸ್ತಿ ಅಲ್ಲಿ ಏಜೆನ್ಸಿಗಳೇ ಸೇಲ್ಸ್ ಮೆನ್ಗಳೇ ಪರ್ಚೇಸ್ ಮಾಡ್ಬಿಡ್ತಿದ್ರು, ಅವ್ರುಗಳೇ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಅಪ್ಡೇಟ್ ಮಾಡ್ತಿದ್ರು. ನಿಮ್ಗೆ ಏನಾದ್ರೂ ಡೈರೆಕ್ಟ್ ಓನರ್ ಸಿಗ್ತಿದ್ದಾರೆ ಅಂದ್ರೆ ಆ ಕಾರ್ನ ತಗೊಳಕ್ಕೆ ಅಂತ ಹೋದಾಗ ಕಾರ್ನ ವೆರಿಫಿಕೇಶನ್ಗೆ ಅಂತ ಒಂದಷ್ಟು ಥರ್ಡ್ ಪಾರ್ಟಿಗಳಿದ್ದಾರೆ, ಅವ್ರಗಳ ಹತ್ರ ವೆರಿಫೈ ಮಾಡಿನೇ ತಗೋಬೇಕು. ಸೊ ನಾನು ಅವಾಗ ಈ ಎರಡು ಸ್ಪಿನ್ನಿ ಮತ್ತೆ Cars24 ಇದೆಯಲ್ಲ, ನಾನು ಯಾವ್ದು ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಅದು ಪ್ರಮೋಷನ್ ತರ ಆಗ್ಬಿಡುತ್ತೆ. ಅದೆರಡರಲ್ಲಿ ಒಂದರಲ್ಲಿ ನಾನು ಓದೆ, ಯಾಕಂದ್ರೆ ಒಂದು ಸ್ವಲ್ಪ ಟ್ರಸ್ಟ್ ಅಂತ ಅನ್ಸ್ತು ನನಗೆ. ಒಂದೊಂದ್ರಲ್ಲಿ ಒಂದೊಂದು ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಇದೆ. ಸ್ಪಿನ್ನಿನಲ್ಲಿ ಯೂಶಲಿ ಕಾಸ್ಟ್ ನ ಹೈ ಇಟ್ಟಿರ್ತಾರೆ, Cars24 ಅಲ್ಲಿ ಕಾಸ್ಟ್ ನ ನಿಮ್ಗೆ ಆಫರ್ ಅಂತ ಹೇಳ್ಬಿಟ್ಟು ಕಮ್ಮಿ ಇಟ್ಟಿರ್ತಾರೆ. ಈಗ ಸಪೋಸ್ ಅವರು ಓನರ್ ಇಂದ ಒಂದು 10 lakhs ತಗೊಂಡ್ರು ಅಂದ್ರೆ ಅವ್ರು ಆಬ್ವಿಯಸ್ಲಿ ಒಂದು 30% ಮಾರ್ಜಿನ್ ಇಡದೆ ಸೇಲ್ ಮಾಡಲ್ಲ ನನ್ನ ಪ್ರಕಾರ. ಈಗ 10 lakhs ತಗೊಂಡ್ರು ಅಂದ್ರೆ ಅವ್ರು ಆಲ್ಮೋಸ್ಟ್ 13 ರಿಂದ 14 ಲಕ್ಷ ಅವ್ರದ್ದು ಮಾರ್ಜಿನ್ ಇಟ್ಟೇನೆ ಸೇಲ್ ಮಾಡೋದು. ಸೊ ದ 4th ಪಾಯಿಂಟ್ ಏನಂದ್ರೆ ಕಂಫರ್ಟ್ ಅಂಡ್ ಸ್ಪೇಸ್.
ನೀವೀಗ ಕಾರ್ ತಗೊಳ್ಳೋದಕ್ಕೂ ಮುಂಚೆ ಫಸ್ಟ್ ನೀವು ಡ್ರೈವರ್ ಸೀಟಲ್ಲಿ ಅಷ್ಟೇ ಕುತ್ಕೊಂಡು ಯೂಶಲಿ ಗಾಡಿ ಓಡಿಸೋದು. ಬಟ್ ನೀವು ಹಿಂದೆನೂ ಕೂರಬೇಕು, ಪಕ್ಕ ಲೆಫ್ಟಲ್ಲೂ ಕೂರಬೇಕು, 4 ಕಡೆ ಕೂತು ನೋಡಬೇಕು ನಿಮ್ಗೆ ಯಾವ ಥರ ಹೆಡ್ ಸ್ಪೇಸ್ ಇದೆ, ಯಾವ ಥರ ಲೆಗ್ ಸ್ಪೇಸ್ ಇದೆ, ಅಂದರೆ ಕಾಲಿಂದ ಮುಂದ್ಗಡೆ ನಿಮ್ಗೆ ಸ್ಪೇಸ್ ಇದೆಯಾ. ಯೂಶಲಿ 6 ಫೀಟ್ ಇರೋರಿಗೆಲ್ಲ ಸ್ವಲ್ಪ ಕಂಜೆಸ್ಟ್ ಅನ್ನೋ ಥರ ಅನ್ಸುತ್ತೆ. ನಾನು SUV ಓಡಿಸಿದ್ದೀನಿ, ಸೆಡಾನ್ ಓಡಿಸಿದ್ದೀನಿ. ಸೆಡಾನ್ ಓಡಿಸೋರಿಗೆ ಏನಾಗುತ್ತೆ, ರೋಡ್ ಕ್ಲಿಯರೆನ್ಸ್ ಅಂದರೆ ಡ್ರೈವರ್ಗೆ ರೋಡ್ ಕ್ಲಿಯರೆನ್ಸ್ ಅಷ್ಟೊಂದು ಕ್ಲೀನಾಗಿ ಕಾಣೋದಿಲ್ಲ, ನಿಮಗೆ ಬಾನೆಟೇ ಕಾಣೋದಿಲ್ಲ, ನಿಮಗೆ ಡೌನ್ ನೀವು ಒಳಗಡೆ ಸ್ವಲ್ಪ ಒಳಗಡೆ ಕೂತ್ಕೊಂಡಾಗುತ್ತೆ. ಬಟ್ ನೀವು SUV ನಲ್ಲಿ ಕೂತ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಡ್ರೈವರ್ಗೆ ಮುಂದೆ ನೀನು ಎಲ್ಲಿ ನಿಲ್ಸಿದ್ಯಾ ಏನು ಅಂತ. ಹೊಸದಾಗಿ ಏನಾದರೂ ನೀವು ಡ್ರೈವಿಂಗ್ ಕಲಿತಿದ್ರ ಅಂದ್ರೆ ನಿಮಗೆ SUV ಕಂಫರ್ಟೇಬಲ್ ಆಗುತ್ತೆ ನನ್ನ ಪ್ರಕಾರ. ನಾನು ಓಡಿಸಿರೋ ಕಾರ್ಗಳಲ್ಲಿ ಟಾಟಾದಲ್ಲಿ ಅವ್ರು ಏನ್ ಮಾಡ್ತಾರೆ, ನಿಮಗೆ ಬೂಟ್ ಸ್ಪೇಸ್ ಜಾಸ್ತಿ ಕೊಟ್ಟಿರ್ತಾರೆ, ಬಟ್ ಲೆಗ್ ಸ್ಪೇಸ್ ನಿಮಗೆ ಕಮ್ಮಿ ಅಂತ ಅನಿಸ್ತು ನನಗೆ. ನೀವು ಡಿಪೆಂಡ್ ಆಗುತ್ತೆ SUV ಅಥವಾ ಸೆಡಾನ್ ಅಲ್ಲಿ ಅವ್ರದ್ದು ಗಾಡಿ ಲೆಂತ್ ನೀವು ಜಾಸ್ತಿ ಇದ್ದಷ್ಟು ನಿಮ್ಗೆ ಏನಾಗುತ್ತೆ ಲೆಗ್ ಸ್ಪೇಸ್ ಚೆನ್ನಾಗಿರುತ್ತೆ. ಅಂಡ್ ಸೀಟಿಂಗ್ ಕಂಫರ್ಟ್ ನ ನೋಡ್ಕೋಬೇಕು, ಮುಂದೆ ಹಿಂದೆ ಅಂಡ್ ಮೇಲೆ ಅಪ್ ಆಗುತ್ತಾ ಡೌನ್ ಆಗುತ್ತಾ ಅಂತ ಹೇಳ್ಬಿಟ್ಟು. 5th ಪಾಯಿಂಟ್, ಸೇಫ್ಟಿ ಫೀಚರ್ಸ್. ರೀಸೆಂಟಾಗಿ ನೆಲಮಂಗಲ ರೋಡಲ್ಲಿ ಒಂದು ವೋಲ್ವೋ ಆಕ್ಸಿಡೆಂಟ್ ಆಗಿದ್ದು ನೋಡಿದ್ವಿ. ಅಂದರೆ ಒಂದು ಟ್ರಕ್ ಬಂದು ವೋಲ್ವೋ ಮೇಲೆ SUV ಮೇಲೆ ಬಿದ್ದು ಅಲ್ಲಿರುವಂಥ 4 ಜನ ಹೋದ್ರು. ಅದು ರೇರೆಸ್ಟ್ ಆಫ್ ದ ರೇರ್ ಕೇಸ್. ಬಟ್ ವೋಲ್ವೋ ಸೇಫ್ಟಿನಲ್ಲಿ 5 ಸ್ಟಾರ್ ಇತ್ತು. ಸೊ ಇವಾಗ ನೀವು ಕೂಡ ಸೇಫ್ಟಿನ ನೋಡ್ತೀರಾ, ಫೀಚರ್ ಅಷ್ಟೇ ನೋಡ್ತೀರಾ. 5 ಸ್ಟಾರ್ ರೇಟಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗೊತ್ತು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಕಾರ್ಗಳಿಗೆ ಯಾವ್ದಾವ್ದು ಸೇಫ್ಟಿ ರೇಟಿಂಗ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಮೋಸ್ಟ್ ಆಫ್ ದ ಟಾಟಾ ಕಾರ್ಸು ಸೇಫ್ಟಿ ರೇಟಿಂಗ್ ಅಲ್ಲಿ ಟಾಪ್ ಅಲ್ಲಿ ಇದೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಇದೆ ಟಾಟಾ ಕಾರ್ ಅಲ್ಲಿ, ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಸೇಫ್ಟಿ ಫೀಚರ್ ಯಾವ ತರ ಡಿಪೆಂಡ್ ಆಗುತ್ತೆ ಅಂದ್ರೆ ಬಾಡಿ ಕಾರ್ ನ ಬಿಲ್ಡ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲಸ್ ಸೇಫ್ಟಿ ಇಕ್ವಿಪ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಏರ್ ಬ್ಯಾಗ್ಸ್ ಗಳಿರೋದು ಯೂಶಲಿ ಹೈ ಎಂಡ್ ಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆಗೂ ಎಲ್ಲಾ ಸೀಟಿಗೂ ಆಗೋ ತರ ಏರ್ ಬ್ಯಾಗ್ಸ್ ನ ಕೊಟ್ಟಿರ್ತಾರೆ, ಎಕ್ಸೆಪ್ಟ್ ಬ್ಯಾಕ್ ಸೈಡ್ ಅಲ್ಲಿ ಸೆಂಟ್ರಲ್ ಕೂತಿರೋರ್ನ ಬಿಟ್ಟು. ABS ಇದೆಯಾ, EBD ಇದೆಯಾ, ಹಿಲ್ ಅಸಿಸ್ಟ್ ಇದೆಯಾ, ಇದನ್ನೆಲ್ಲಾನು ನೋಡ್ಬೇಕು. ಹಿಲ್ ಅಸಿಸ್ಟ್ ಇದ್ರೆ ನಿಮ್ಗೆ ಗಾಡಿ ನೀವು ತುಂಬಾ ಅಪ್ಪಲ್ ನಿಲ್ಲಿಸಿದಾಗ ಹಿಲ್ ಅಸಿಸ್ಟ್ ಆನ್ ಆಗಿದ್ರೆ ಗಾಡಿ ಸ್ವಲ್ಪನೂ ಕೂಡ ಹಿಂದೆ ಬರೋದಿಲ್ಲ. ಇಂಡಿಯಾದಲ್ಲಿ ಮೋಸ್ಟ್ ಸೆಲ್ಲಿಂಗ್ ಕಾರ್ ಅಂದ್ರೆ ಅದು ಮಾರುತಿ ಸುಜುಕಿ. ಯಾವ್ದಕ್ಕೆ ಮೋಸ್ಟ್ ಸೆಲ್ಲಿಂಗ್ ಕಾರ್ ಅಂದ್ರೆ ನೀವು ಸ್ವಿಫ್ಟ್ ಗಳನ್ನ ನೋಡಿರ್ತೀರಾ. ಸ್ವಿಫ್ಟ್ ಮತ್ತೆ ಸ್ವಿಫ್ಟ್ ಡಿಸೈರ್ ಎಲ್ಲ ಮೋಸ್ಟ್, ಎಸ್ಪೆಷಲಿ ಯೆಲ್ಲೋ ಬರ್ಡ್ ಅಲ್ಲಂತೂ ಸ್ವಿಫ್ಟ್ ಡಿಸೈರ್ ಗಳೇ ತುಂಬಾ ಇದೆ. ಯಾಕೆ ಅದನ್ನ ತಗೊಂಡಿರ್ತಾರೆ ಅಂದ್ರೆ ಅದು ಮೈಲೇಜ್ ನ ಜಾಸ್ತಿ ಕೊಡುತ್ತೆ. ಮೈಲೇಜ್ ಯಾಕೆ ಜಾಸ್ತಿ ಕೊಡುತ್ತೆ ಅಂದ್ರೆ ಅದು 5 ಸ್ಟಾರ್ ರೇಟಿಂಗ್ ಇರಲ್ಲ, ಬಿಲ್ಡ್ ಕ್ವಾಲಿಟಿ ಓಕೆ ನಾಟ್ ಬ್ಯಾಡ್ ನಾಟ್ ಗುಡ್. ಸೊ ಇದೆಲ್ಲ ಪಾಯಿಂಟ್ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಈವೊಂದು ನೀವು ಕಮ್ಮಿ ಬಜೆಟ್ ಹೋಗ್ತಾ ಇದ್ದೀರಾ, ಹೈ ಬಜೆಟ್ ಹೋಗ್ತಾ ಇದ್ದೀರಾ ಅಂದ್ರೂ ಕೂಡ ಸೇಫ್ಟಿ ಇಸ್ ದ ಹೈ ಪ್ರಿಯಾರಿಟಿ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ತುಂಬಾ ಜನ ಆ ಬೆಲ್ಟ್ ಹಾಕೋದಿಕ್ಕೆ ಇರಿಟೇಷನ್ ಅಂತ ಅನ್ಕೊಂತಾರೆ. ಸೊ ನಮಗೂ ಕೂಡ ಅನ್ಸುತ್ತೆ ನಾವು ಎಲ್ಲಾ ಟೈಮಲ್ಲೂ ನಾವು ಬೆಲ್ಟ್ ಹಾಕೋದು ಏನು ಇಲ್ಲಿಂದ ಇಲ್ಲಿಗೆ ಅಂತ ಅನ್ಕೊಂತೀವಿ. ಬಟ್ ಆದ್ರೆ ರೀಸೆಂಟ್ ಆಗಿ ಸೋನು ಸೂದ್ ಅವ್ರದ್ದು ವೈಫ್ದು ಒಂದು ಆಕ್ಸಿಡೆಂಟ್ ಆಗುತ್ತೆ. ಮೇಜರ್ ಇಂಜುರಿ ಇಂದ ಬಚಾವ್ ಆಗೋದಕ್ಕೆ ಮೇನ್ ಕಾರಣ ಏನಂದ್ರೆ ಅದು ಸೀಟ್ ಬೆಲ್ಟ್ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಸೋನು ಸೂದ್ ಅವರೇ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಎಸ್ಪೆಷಲಿ ಹಿಂದೆ ಕೂತ್ಕೊಂಡಿರೋರು ಬಿಡು ಬೇಡ ಅಂತ ಇಗ್ನೋರ್ ಮಾಡ್ತಾರೆ. ನೋ, ನೀವೆಂತ ಪರ್ಫೆಕ್ಟ್ ಡ್ರೈವರ್ ಇರಲಿ ಏನೇ ಇರಲಿ, ರೋಡ್ ಮೇಲೆ ಓಡಿಸ್ಬೇಕಾದ್ರೆ ಬರೀ ನಮ್ ಗಾಡಿಯವ್ರು ಕರೆಕ್ಟ್ ಆಗಿದ್ದಾರೆ, ನಾವು ಕರೆಕ್ಟ್ ಹೋಗ್ತಾ ಇದೀವಿ, ನೋ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಅದರ್ ವೆಹಿಕಲ್ಸ್. ಅವ್ರು ಹೆಂಗ್ ಬರ್ತಾ ಇದಾರೆ, ಅವ್ರು ಯಾವ ಸ್ಪೀಡಲ್ಲಿ ಬರ್ತಾ ಇದಾರೆ ಗೊತ್ತಿಲ್ಲ, ಯಾವಾಗ ಏನೇನಾಗುತ್ತೆ ಅಂತ. ಸೊ ಆಲ್ವೇಸ್ ವೇರ್ ಸೀಟ್ ಬೆಲ್ಟ್. 6th ಪಾಯಿಂಟ್ ಏನಂದ್ರೆ ಟೆಕ್ನಾಲಜಿ ಅಂಡ್ ಫೀಚರ್ಸ್. ನೀವು ಯಾವುದೇ ಕಾರ್ ತಗೋಬೇಕಾದ್ರೆ ಮಾಡೆಲ್ಸ್ಗಳಿರುತ್ತೆ, ಲೋ ಎಂಡ್, ಹೈ ಎಂಡ್, ಮಿಡ್ ಎಂಡ್ ಅಂತ ಹೇಳ್ಬಿಟ್ಟು. ತುಂಬಾ ಹೈ ಎಂಡ್ಗೆ ಅಂತ ಹೋದಾಗ ಎಲ್ಲ ಫೀಚರ್ಸ್ ಇರುತ್ತೆ. ಅಂಡ್ ಆಲ್ಸೋ ಕಾರಲ್ಲಿ ಟೆಸ್ಟ್ ಡ್ರೈವ್ ಗಾಡಿಗಳಿರುತ್ತಲ್ಲ, ಅದು ಆಲ್ವೇಸ್ ಹೈ ಎಂಡ್ ಇರುತ್ತೆ. ಯಾಕೆ ಹೈ ಎಂಡ್ ಇರುತ್ತೆ ಅಂದ್ರೆ ಯಾವುದೇ ಕಸ್ಟಮರ್ಸ್ ಬಂದು ಡ್ರೈವ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಗಳಿಗೆ ಎಲ್ಲ ಫೀಚರ್ಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಆ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಬಹುದು. ಅದೇ ಕಾರಣಕ್ಕೆ ನೀವು ಎಲ್ಲ ಟೆಸ್ಟ್ ಡ್ರೈವ್ ಗಾಡಿಗಳನ್ನ ನೋಡಿ ಎಲ್ಲ ಹೈ ಎಂಡ್ ಕಾರ್ಸ್ಗಳನ್ನ ಇಟ್ಟಿರ್ತಾರೆ. ಆಡಿಯೋ ಸಿಸ್ಟಮ್ನ ನೀವು ನೋಡ್ಬೋದು, ಆಂಡ್ರಾಯ್ಡ್ ಕಾರ್ ಪ್ಲೇ ಇದೆ, ಮತ್ತೆ ಆಪಲ್ ಪ್ಲೇ ಇದೆ. ಎಸ್ಪೆಷಲಿ ಪಾರ್ಕಿಂಗ್ ಸೆನ್ಸಾರ್ಸ್ಗಳಿದೆಯಾ, ಕ್ಯಾಮ್ರಾಗಳು ಯಾವ ಥರ ಇದೆ. ಈಗ ಹೊಸದಾಗಿ ಬರ್ತಿರುವಂಥ ಹೈ ಎಂಡ್ ಕಾರ್ಗಳಿಗೆಲ್ಲ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ. ಈಗ ನೀವು ಆಡಿಯೋ ಸಿಸ್ಟಮ್ ಯಾವ ಥರ ಇದೆ, ಸ್ಪೀಕರ್ ಸಿಸ್ಟಮ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಟಾಪ್ ಅಂದ್ರೆ ಅದು ಬೋಸ್. ಸೌಂಡ್ ಕ್ವಾಲಿಟಿ ಯಾವ ಥರ ಇದೆ, ಏರ್ ಕಂಡೀಷನ್ ಯಾವ ತರ ಇದೆ, ಅಂಡ್ ನಿಮ್ ಕೀಲೆಸ್ ಕಾರ, ಪಾರ್ಕಿಂಗ್ ಸೆನ್ಸರ್ಸ್ಗಳು ಯಾವ ತರ ಇದೆ, ಕ್ಯಾಮ್ರಾಗಳು ಯಾವ ತರ ಇದೆ, ಇದೆಲ್ಲ ಫೀಚರ್ಸ್ಗಳನ್ನ ನೀವು ಚೆಕ್ ಮಾಡಬೇಕು. 7th ಪಾಯಿಂಟ್, ಮೇಂಟೆನೆನ್ಸ್ ಮತ್ತೆ ಸರ್ವಿಸ್. ಕಾರು ಹೊಸದಾಗಿ ನೀವು ತಗೊಂಡಾಗ ಯಾವ ಕಂಡೀಷನ್ ಅಲ್ಲಿ ಇರುತ್ತೋ ಸ್ವಲ್ಪ ಅದೇ ಕಂಡೀಷನ್ ನ ಮೇಂಟೈನ್ ಮಾಡಬೇಕು ಅಂದ್ರೆ ನಿಮ್ಮ ಮೇಂಟೆನೆನ್ಸ್ ಅಂಡ್ ಸರ್ವಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಕಾರ್ ತಗೊಂಡಿದ್ದೀರಾ, ಕಾರ್ ತಗೊಂಡು ನೀವು 1 ವರ್ಷ ಆದ್ಮೇಲೆ ಸರ್ವಿಸ್ ಕೊಡ್ಬೇಕಾಗುತ್ತೆ, ಅಥವಾ ಒಂದಿಷ್ಟು ಕಿಲೋಮೀಟರ್ ಓಡಿದ್ಮೇಲೆ ಸರ್ವಿಸ್ ಕೊಡ್ಬೇಕಾಗುತ್ತೆ. ನೀವು ಸರ್ವಿಸ್ ಕೊಡೋದಕ್ಕೆ ನಿಮ್ಮ ಸರ್ವಿಸ್ ಸ್ಟೇಷನ್ಗಳು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇದ್ರೆ ನಿಮ್ಗೆ ಬೆನಿಫಿಟ್. ಅದನ್ನ ಬಿಟ್ಬಿಟ್ಟು ನೀವು ಕಾರ್ ತಗೊಂಡಿರೋದು ಎಲೆಕ್ಟ್ರಾನಿಕ್ ಸಿಟಿಲಿ ಸರ್ವಿಸ್ ಬಂದು ಯಲಹಂಕದಲ್ಲಿ ಇದೆ ಅಂದ್ರೆ ಒಂದ್ಸಲ ಸರ್ವಿಸ್ ಕೊಡೋದಕ್ಕೆ ನೀವು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನಿಮ್ಗೆ ಇರಿಟೇಷನ್ ಆಗ್ಬಿಡುತ್ತೆ. ಅಂಡ್ ಏನಾದ್ರೂ ಎಮರ್ಜೆನ್ಸಿ ಕೇಸ್ಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಬಂದಾಗ ಅದೇ ಸರ್ವಿಸ್ ಸೆಂಟರ್ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಇದೆಲ್ಲ ಇರಿಟೇಷನ್ ಅನ್ಸುತ್ತೆ. ಕಾರ್ ತಗೊಂತಾ ಇದೀರ ಅಂದ್ರೆ ಸರ್ವಿಸ್ ಕೂಡ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ನಾನು ಹೇಳ್ತೀನಿ.
ಎಲ್ರಿಗೂ ಟಾಟಾ ಕಂಪ್ನಿ ಮೇಲೆ ಒಂದು ಭರವಸೆ ಇರೋದು ಸೇಫ್ಟಿ ಫೀಚರ್. ಆದ್ರೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಇರೋದು, ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರೋದು ಏನಂದ್ರೆ ಟಾಟಾದು ಸರ್ವಿಸ್ ಕರೆಕ್ಟ್ ಆಗಿಲ್ಲ. ಸರ್ವಿಸ್ ಜೊತೆಗೆ ಕಸ್ಟಮರ್ ಇಂಟರಾಕ್ಷನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟಾಟಾ ಸರ್ವಿಸ್ ಅಲ್ಲಿ ಟಾಪ್ ಅಲ್ಲಿ ಇದೆಯಾ, ಅದು ಕ್ವಶನೇಬಲ್. ಟಾಟಾ ಕಸ್ಟಮರ್ ಇಂಟರಾಕ್ಷನ್ ಅಲ್ಲಿ ಟಾಪ್ ಅಲ್ಲಿ ಇದೆಯಾ, ಅದು ಬಿಗ್ ಕ್ವಶನ್. ನೀವು ಸರ್ವಿಸ್ ಕೊಡೋದಕ್ಕೆ ಅಂತ ಒಂದು ಸರ್ವಿಸ್ ಸ್ಟೇಷನ್ಗೆ ಹೋದ್ರೆ ನಿಮ್ ಜೊತೆಗೆ ಯಾವ ರೀತಿ ಇಂಟರಾಕ್ಟ್ ಮಾಡ್ತಾರೆ, ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ಈ ಸೇಲ್ಸ್ ಎಲ್ಲ ಬರೋದು. ಈಗ ನಾನೊಂದು ಕಾರ್ ತಗೊಂಡಿದ್ದೀನಿ, ಅದು ಸರ್ವಿಸ್ ಮಾಡ್ಸೋಕೆ ಹೋಗಿದ್ದೀನಿ, ನನ್ಗೊಂದು ವರ್ಸ್ಟ್ ಸಿನಾರಿ ಆಗಿದೆ. ಓಕೆ, ಒನ್ ಟೈಮ್ ಅವಾಗ ಇವಾಗ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಟೈಮ್ ಹೋದಾಗಲೂ ಅದೇ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದಾಗ ನನಗೆ ಅದು ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಆ ಬ್ರ್ಯಾಂಡ್ ಮೇಲೆ. ಬ್ಯಾಡ್ ಇಂಪ್ರೆಷನ್ ಬಂದಿರೋದ್ರಿಂದ ಈಗ ನನ್ನ ಫ್ರೆಂಡ್ಸ್ ಅಲ್ಲಿ, ನನ್ನ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಈ ಕಾರ್ ಬಗ್ಗೆ ಕೇಳ್ತಾರೆ, ಕಾರ್ ಸರ್ವಿಸ್ ಬಗ್ಗೆ ಕೇಳ್ತಾರೆ. ಏನಾದ್ರೂ ಕಾರ್ ಬಗ್ಗೆ ಏನೇ ಕೇಳಿದ್ರು ನಾನು ಫಸ್ಟ್ ಹೇಳೋದೆ ಸರ್ವಿಸ್ ಚೆನ್ನಾಗಿಲ್ಲ, ಅದು ತಗೋಬೇಡ ಅಂತಾನೆ ಹೇಳೋದು. ಕಾರ್ ಸೇಲ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾರ್ ಸರ್ವಿಸ್. ಅಂಡ್ ದ 8th ಪಾಯಿಂಟ್ ಏನಂದ್ರೆ ರೀಸೇಲ್ ವ್ಯಾಲ್ಯೂ. ಕೆಲವು ಬ್ರ್ಯಾಂಡ್ಸ್ ಗಳಿಗೆ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ನೀವು ಹೊಸ ಗಾಡಿ ತಗೊಂಡಾಗ ಸುಮಾರು ಟ್ಯಾಕ್ಸ್ ಗಳನ್ನ ಕಟ್ತೀರಾ, ರೋಡ್ ಟ್ಯಾಕ್ಸ್ ಅದು ಇದು ಎಲ್ಲ ಕಟ್ತೀರಾ. ಸೆಕೆಂಡ್ ಆಗಿ ಮಾರಬೇಕಾದಾಗ ಅದ್ರದ್ದೊಂದು ವ್ಯಾಲ್ಯೂ ಅಂತ ಕಟ್ಟಾಗುತ್ತೆ. ನಾನು ಇದಕ್ಕೂ ಮುಂಚೆ ಎಷ್ಟು ಪಾಯಿಂಟ್ಸ್ ಗಳಿರ್ತೀನಿ ಅದೆಲ್ಲ ಪಾಯಿಂಟ್ಸ್ ಗಳು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾರ್ ರೀಸೇಲ್. ಈಗ ನಿಮ್ಗೆ ಮಿಸ್ ಆಗಿ ಏನೋ ಆಗದೆ ಇರಲಿ, ಮಿಸ್ ಆಗಿ ಏನೋ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು ಅಂದಾಗ ಆ ಪಾರ್ಟ್ಸ್ ನ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಕೆಲವರೆಲ್ಲ ರಿಪೇರ್ ಮಾಡ್ತಾರೆ, ಕೆಲವರೆಲ್ಲ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡ್ಬೇಕಾದ್ರೆ ನೀವು ಬ್ರಾಂಡ್ಸ್ ನೇ ಹಾಕಕ್ ಹೋಗ್ತೀರಾ. ಬ್ರಾಂಡ್ಸ್ ಆಗಕ್ಕೆ ಹೋದಾಗ ಅದ್ರದ್ದು ಕಾಸ್ಟ್ ಎಷ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಬ್ರಾಂಡ್ಸ್ ಗಳು ಅಂತೂ ತುಂಬಾನೇ ಕಾಸ್ಟ್ಲಿ. ವೋಲ್ಸ್ ವ್ಯಾಗನ್ ಎಲ್ಲ ನಾನು ನೋಡಿಸ್ದಂಗೆ ವೋಲ್ಸ್ ವ್ಯಾಗನ್ ಕಾಸ್ಟ್ಲಿ, ಹಂಡೈ ಕೂಡ ಕಾಸ್ಟ್ಲಿ. ನಿಮ್ಗೆ ಸುಜುಕಿ, ಮಾರುತಿ ಸುಜುಕಿದು ಬಾಡಿ ಪಾರ್ಟ್ಸ್ ಗಳೆಲ್ಲ ಕಮ್ಮಿ ಇರುತ್ತೆ. ನಾನು ಮೋಸ್ಟ್ ಸೆಲ್ಲಿಂಗ್ ಅದೇ ಗಾಡಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಒಂದು ಮೈಲೇಜು, ಬಾಡಿ ಪಾರ್ಟ್ಸ್ ಕಾಸ್ಟ್ ಕಮ್ಮಿ ಅಂಡ್ ಸರ್ವಿಸಸ್ ಆಲ್ಸೋ ಅವರೇಜ್ ಅಲ್ಲಿ ಇದೆ. ಅದೇ ಕಾರಣಕ್ಕೆ ಅದು ಮೋಸ್ಟ್ ಸೆಲ್ಲಿಂಗ್. ಅದಾದ್ಮೇಲೆ ನೀವು ಸರ್ವಿಸ್ ಕಾಸ್ಟ್ ಎಲ್ಲ ಕಮ್ಮಿ ಇರೋದು ನನಗೆ ಗೊತ್ತಿರೋಂಗೆ ಅಂದ್ರೆ ಟೊಯೋಟಾ. 9th ಪಾಯಿಂಟ್ ರಿಯಲ್ ವರ್ಲ್ಡ್ ಯೂಸಬಿಲಿಟಿ. ನೀವು ಈಗ ಸೆಡಾನ್ ತಗೊಂತೀರಾ ಅಥವಾ SUV ತಗೋತೀರಾ ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ಸೆಡಾನ್ಗೊಂದು ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ, SUVಗೊಂದು ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ನೀವು ಇಂಡಿಯನ್ ರೋಡ್ಗಳಲ್ಲಿ ನೀವು ಓಡಿಸ್ಬೇಕು ಅಂದ್ರೆ ಹಂಸು ಕೆಲವು ಕಡೆ ಹಿಂಗ ಹಾಕೊಟ್ಟಿರ್ತಾರೆ. ಅವಾಗೆಲ್ಲ ಸೆಡಾನ್ ಓಡಿಸ್ಬೇಕು ಅಂದ್ರೆ ಕೆಳಗಡೆ ಉಜ್ಜುತ್ತೆ. ಜಾಸ್ತಿ ಉಜ್ಜಿ ಹೋದ್ರೆ ಅದು ಮತ್ತೆ ಏನಾದರೂ ಆಯಿಲ್ ಲೀಕು ಅದೇನಾದರೂ ಲೀಕ್ ಆದರೆ ಸುಮ್ಮನೆ ಇಂಡೈರೆಕ್ಟ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. 10ನೇ ಪಾಯಿಂಟು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಅದು ಯೂಸರ್ ರಿವ್ಯೂಸ್ ಮತ್ತೆ ಫೀಡ್ಬ್ಯಾಕ್. ಸೊ ನಿಮ್ಮ ಹತ್ರ ತುಂಬಾ ದುಡ್ಡಿದೆ ಅಂದಾಗ ಅಬ್ವಿಯಸ್ಲಿ ಅವರು ಫೀಚರ್ಸ್ ನೋಡ್ತಾರೆ ಅಂಡ್ ಟಾಪ್ ಬ್ರ್ಯಾಂಡ್ಸ್ಗಳನ್ನ ನೋಡ್ತಾರೆ. ಯಾರು ಎಕನಾಮಿಕಲ್ ಯೋಚನೆ ಮಾಡಲ್ಲ, ಈ ಮೈಲೇಜ್ ಎಷ್ಟು ಕೊಡುತ್ತೆ, ಬಾಡಿ ಪಾರ್ಟ್ಸ್ಗೆ ಖರ್ಚು ಎಷ್ಟಾಗುತ್ತೆ ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಬಟ್ ನೀವು ಯಾವುದೇ ಕಾರ್ಗಳನ್ನ ತಗೊಳ್ಳಿ, ಹೈ ಎಂಡೇ ಹೋಗಿ ಲೋ ಎಂಡೇ ಹೋಗ್ಲಿ, ಯಾವುದೇ ಹೋಗ್ಲಿ, ನೀವು ಒಬ್ಬ ಗಾಡಿ ಓಡಿಸಿರೋನ್ ಕಡೆಯಿಂದ ನೀವೊಂದು ರಿವ್ಯೂ ತಗೊಂಡ್ರೆ ಅವನ ಎಕ್ಸ್ಪೀರಿಯನ್ಸ್ ನ ಅವ್ನು ಹೇಳ್ತಾರೆ. ಅದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರಾದ್ರೂ ಆ ಗಾಡಿನ ಓಡಿಸಿದ್ದಾರೆ ಅಂದಾಗ ನಿಮ್ಗೆ ಅವಕಾಶ ಸಿಕ್ಕರೆ ಆ ಗಾಡಿನ ಒಂದ್ಸಲ ಓಡಿಸಿ ನೋಡಿ. ನಾನು ಹೇಳಿರುವಂತ ಎಲ್ಲಾ ಪಾಯಿಂಟ್ಸ್ಗಳನ್ನ ಆರಾಮಾಗಿ ಕೂತು ಯೋಚನೆ ಮಾಡಿ ನೋಡಿ. ನೀವು ಸೇಲ್ಸ್ ಮ್ಯಾನ್ ಹತ್ರ ಈ ಗಾಡಿ ಬಗ್ಗೆ ಕೇಳಿದ್ರೆ ಪಾಸಿಟಿವ್ ಆಗಿ ಅವ್ರು ಹೇಳೋದು. ನೀವು ಅದಕ್ಕೆ ಯಾವಾಗಲೂ ಯೂಸರ್ ಕಡೆಯಿಂದ ರಿವ್ಯೂನ ತಗೋಬೇಕು, ಎಲ್ಲಾ ಫೀಚರ್ಸ್ ಗಳನ್ನ ನೋಡಬೇಕು. ಸಮ್ ಟೈಮ್ ಗಾಡಿದು ನೀವು ನೈಟ್ ಟೈಮ್ ಓಡಿಸ್ಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೆಳಿಗ್ಗೆ ಹೊತ್ತು ಓಡಿಸ್ಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಯಾವುದೇ ಟೆಸ್ಟ್ ಡ್ರೈವ್ ಮಾಡಿದ್ರು ಮಾರ್ನಿಂಗ್ ಟೈಮಲ್ಲೇ ನೀವು ಓಡಿಸೋದು. ಸೊ ಅದಕ್ಕೆ ಯೂಸರ್ ರಿವ್ಯೂ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಈ ವಿಡಿಯೋನ ನಿಮ್ಮ ಯಾವ್ದಾರ ಫ್ರೆಂಡ್ಸು ಕಾರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋನ ಮರಿದೆ ಅವರಿಗೆ ಶೇರ್ ಮಾಡಿ. ಈ ಪಾಯಿಂಟ್ಸ್ಗಳನ್ನ ನಾನು ಹುಡುಕ್ದಾಗ ಯಾವ ಕಾರ್ ರಿವ್ಯೂ ಮಾಡೋರು ಕೂಡ ಇದೆಲ್ಲ ಪಾಯಿಂಟ್ಸ್ಗಳನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಎಸ್ಪೆಷಲಿ ಕನ್ನಡದಲ್ಲಿ ನಾನು ಯಾರು ನೋಡಲಿಲ್ಲ. ಈ ವಿಡಿಯೋ ಖಂಡಿತ ಕಾರ್ ತಗೊಳ್ಳೋರಿಗೆ 100% ಯೂಸ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅದೇ ಕಾರಣಕ್ಕೆ ರಿಸರ್ಚ್ ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಗ್ಯಾದರ್ ಮಾಡಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಯಾವುದಾದ್ರೂ ಮೇನ್ ಪಾಯಿಂಟ್ ನ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಏನಾದರೂ 10,000 ಲೈಕ್ಸ್ ಬಂದ್ರೆ ನಾನು ಇದೇ ರೀತಿ ಜನಗಳಿಗೆ ಯೂಸ್ಫುಲ್ ಆಗುವಂತ ಲೈಕ್ ಇಂಟೀರಿಯರ್ ಡಿಸೈನ್ ಬಗ್ಗೆ, ಆಟೋಮೊಬೈಲ್ಸ್ ಬಗ್ಗೆ, ಎಲೆಕ್ಟ್ರಾನಿಕ್ಸ್ಗಳ ಬಗ್ಗೆ, ಗ್ಯಾಜೆಟ್ಸ್ ಬಗ್ಗೆ, ಅಂದ್ರೆ ಡೈಲಿ ಲೈಫ್ ಅಲ್ಲಿ ಅವರು ನೋಡುವಂಥದ್ದು, ತಗೊಳ್ಳುವಂಥದ್ದು, ಅಪ್ಲಯನ್ಸಸ್ ಯೂಸ್ ಮಾಡುವಂಥದ್ದು, ಅದ್ರ ಬಗ್ಗೆ ಒಂದು ಹೊಸ ಚಾನಲ್ ಓಪನ್ ಮಾಡಿ ಖಂಡಿತ ಹೊಸ ವಿಡಿಯೋಗಳನ್ನ ತರ್ತೀನಿ. ಇತ್ತೀಚೆಗೆ ಸ್ವಲ್ಪ ಟೆಕ್ನಾಲಜಿ ಬಗ್ಗೆ, ಈ ತರ ಇಂಟೀರಿಯರ್ ಡಿಸೈನ್ ಬಗ್ಗೆ, ಕಾರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಹುಚ್ಚು ನನಗೂ ಜಾಸ್ತಿ ಆಗಿದೆ. ಅದನ್ನ ನಿಮ್ಗಳಿಗೆ ತಿಳಿಸುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ